ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಸ್ಟೆಪ್ ಹೋಲ್ಡರ್ಸ್ ಅನ್ವೇಷಣಾ ಪ್ರೋಗ್ರಾಮಿನ 2ನೇ ದಿನ, ಡೇ 2. ಶನಿವಾರ ಮತ್ತು ಭಾನುವಾರ ನಡೆದಿದ್ದು. ಇದು 2ನೇ ದಿನ. ನಾನೀಗ ಸಂಜೆ 4:45 5 ಗಂಟೆ ಆಗಿತ್ತು. ನನ್ನ ಮಗನ ಕಳಿಸಿದ್ದೆ ಫಸ್ಟೇ, ಯಾಕಂದರೆ ಫುಲ್ಲು ರಶ್ ಆಗಿಬಿಡತ್ತೆ ಇನ್ನೊಂದು ಸ್ವಲ್ಪ ತೆಗಿ ಅಂದ್ಬಿಟ್ಟು. ನನ್ನ ಸಣ್ಣ ಮಗನಿಗೂ ಬೇಗ ನಾನು 4 ಗಂಟೆಗೆ ಬಿಡೋಕ್ಕೆ ಹೇಳಿದ್ರು ಸರ್ರು. ಸೊ ಅದಕ್ಕಾಗಿ ನಾನು 4 ಗಂಟೆಗೆ ಅವನಿಗೆ ಬಿಡಲಿಕ್ಕೆ ನನ್ನ ದೊಡ್ಡ ಮಗನೇ ಹೋಗಿದ್ದ. ಆಮೇಲೆ ನೋಡಿ ಒಂದು ಸ್ವಲ್ಪ ತಾಗ್ತಿದ್ದಂಗೆ ಫುಲ್ಲೂ ಜನ ಆಗಿಬಿಟ್ರು. ಅದು ಫಸ್ಟಿಗೆ ಫ್ಯಾಷನ್ ಶೋ ಸ್ಟಾರ್ಟ್ ಮಾಡಿಕೊಂಡ್ರು. ಇದು ಮಿಸ್ಸಸ್ ಫ್ಯಾಷನ್ ಶೋ. ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಚೆನ್ನಾಗಿ ರೆಡಿಯಾಗಿ ಬಂದಿದ್ದರು. ಈಗ ಸ್ಟಾರ್ಟಿಂಗ್ ಇವರೇ ಬಂದಿದ್ದು. ಇವರಿಗೆ ಫಸ್ಟ್ ಪ್ರೈಸ್ ಕೂಡ ಬಂದಿದ್ದು. ತುಂಬಾ ಚೆನ್ನಾಗೂ ಕೂಡ ಮಾಡಿದ್ರು. ಸ್ವಲ್ಪ ನಾವು ಚೆನ್ನಾಗಿತ್ತು. ಮ್ಯೂಸಿಕ್ ಎಲ್ಲ ಕೊಡ್ತಾಯಿದ್ರು ಅಲ್ವಾ. ಕೆಲವರು ಸಖತ್ತಾಗಿ ಸೀರಿಯಲ್ ಎಲ್ಲ ರೆಡಿಯಾಗಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಬೇರೆ ಬೇರೆ ಥರನೇ ಜಡ್ಜಸ್ ಕೂಡ ಇಲ್ಲಿ ಚೆನ್ನಾಗಿ ರೆಡಿ ಆಗಿದ್ರು. ಜಡ್ಜಸ್ ಅವರೆಲ್ಲನೂ ಕೂಡ ಅವರು ಕೊಡ್ಸಿದ್ರು. ಮತ್ತು ಎಲ್ಲ ಆಡಿಯೋ ಶೀಟ್ ಕೂಡ ಎಲ್ಲದನ್ನೂ ವ್ಯವಸ್ಥೆ ಕೂಗೋದ್ರಲ್ಲೇ ಗೊತ್ತಾಗ್ತದೆ. ಪೇಪರು, ಪೆನ್ನು. ನಾನಿಲ್ಲಿ ವಾಯ್ಸ್ ಓವರ್ ಜಡ್ಜ್ ಮಾಡಬೇಕಲ್ಲ, ಯಾಕೆ ಕೊಡ್ತಿದ್ದೀನಿ, ಕೊಡ್ಬೋದಿತ್ತು ಮ್ಯೂಸಿಕ್ ಇದನ್ನು. ಬಟ್ ಒರಿಜಿನಲ್ ಆಡಿಯೋ ಕೊಡಲಿಕ್ಕೆ ಆಗಲ್ಲ, ಯಾಕಂದರೆ ನಾನು 2-3 ಸರಿ ಅಪ್ಲೋಡ್ ಮಾಡಿದೆ. ಬಟ್ ಕಾಪಿ ರೈಟ್ ಬರ್ತಾ ಇದೆ. ತುಂಬಾ ಚೆನ್ನಾಗಿ ಅವರು ಯಾವ ಥರ ವಾಯ್ಸನ್ನ ಕೊಡ್ಲಿಕ್ಕೆ ಆಗ್ತಿಲ್ಲ. ಸೊ ಅದಕ್ಕಾಗಿ ನಾನು ವಾಯ್ಸ್ ಕೊಡ್ತಾ ಇರೋದು ಅಷ್ಟೇ. ಬಟ್ ತುಂಬಾ ಚೆನ್ನಾಗಿ ಮಾಡಿದ್ರು. ಎಲ್ಲರೂ ಕೂಡ ರೆಡಿ ಆಗಿದ್ರು. ಆಮೇಲೆ ಬರ್ತಾ ಇತ್ತು ಫ್ಯಾಷನ್ ಶೋ ಎಲ್ಲನೂ ಕೂಡ ಹಾಕ್ಲಿಕ್ಕೆ ನೋಡ್ತೀನಿ. ತುಂಬ ಲಾಂಗ್ ಆದರೆ ನೆಕ್ಸ್ಟ್ ವಿಡಿಯೋ ಇದು ಮಾಡ್ತೀನಿ. ಬಟ್ ತುಂಬಾ ಚೆನ್ನಾಗಿ ಮಾಡಿದ್ರು. ಮಾಡಲ್ಸ್ಗಳನ್ನಂತೂ ನೋಡಿದ್ರೆ ಅಷ್ಟು ಚೆನ್ನಾಗಿ ಇದು ಮಾಡಿದ್ರು. ಮತ್ತು ಅಲ್ಲಿ ಮೇಕಪ್ ಮಾಡೋರಿಗೆ ಮಧ್ಯೆ ಅಡ್ವರ್ಟೈಸ್ಮೆಂಟ್ ಎಲ್ಲನೂ ಕೊಡ್ತಿದ್ರು. ಅವರೆಲ್ಲ ಸ್ಪಾನ್ಸರ್ ಆಗಿದ್ದಾರೆ. ಸೊ ಅದರಿಂದ ಮಧ್ಯೆ ಅಡ್ವರ್ಟೈಸ್ಮೆಂಟ್ ಕೂಡ ಬ್ಯಾಕ್ಗ್ರೌಂಡಲ್ಲಿ ಬರ್ತಾಯಿತ್ತು. ತುಂಬಾ ಚೆನ್ನಾಗಿತ್ತು ಅನ್ಬೋದು. ನಮ್ಮ ಶಿವಮೊಗ್ಗದಲ್ಲಿ ಈ ಜೈಲ್ ಕಾಂಪೌಂಡು ಅಲ್ಲಿ ಏನೇ ಪ್ರೋಗ್ರಾಮ್ ಮಾಡಿದ್ರು ಅಷ್ಟೇ ತುಂಬ ಜನ ಸೇರ್ತಾರೆ. ಅದೊಂದೇ ಖುಷಿ. ಯಾಕಂದರೆ ಇಲ್ಲಿ ಶಿವಮೊಗ್ಗ ಸೆಂಟರ್ ಆಗಿರೋದ್ರಿಂದ ಸ್ಪೆಷಲ್ ಅಂದರೆ ತುಂಬಾ ಚೆನ್ನಾಗಿ ಪ್ರೋಗ್ರಾಮ್ ಎಲ್ಲ ನಡೆಯುತ್ತೆ. ಇಲ್ಲಿ ಏನೇ ಪ್ರೋಗ್ರಾಮ್ ಆದ್ಮೇಲೆ ಕ್ಯಾಡ್ಬರಿ ಅಂತಾನೆ ನಿಜವಾಗ್ಲೂ ಸುತ್ತಮುತ್ತ ಇರೋ ಎಲ್ಲ ಜನರು ಆ್ಯಡ್ ಮಾಡ್ತೀನಿ ಸೇರ್ತಾರೆ. ಅದಕ್ಕೆ ನಾನು ಆಮೇಲೆ ಜನ ನಾವು ಮುಂದೆ ಕೂತಿರೋದ್ರಿಂದ ಅಷ್ಟು ಗೊತ್ತಾಗಲಿಲ್ಲ. ಈಗ ನಾವು ಮಧ್ಯದಲ್ಲಿ ಒಂದು ಸ್ವಲ್ಪ ಎದ್ದು ಹೋದ್ವಿ. ಚೆನ್ನಾಗಿ ಸ್ನ್ಯಾಕ್ಸ್ ಏನಾದ್ರು ಅಂತ ಅವಾಗ ನೋಡ್ತೀವಿ. ಎಷ್ಟು ಜನ ಅಂದರೆ ನಮಗೆ ಎದ್ದು ಹೆಣ್ಮಕ್ಳಿಲ್ಲ ಎಲ್ಲ ಅಲ್ಲಿ ನೋಡೋಕ್ಕೆ ಕೂತ್ಕೊಳ್ಳಿ ಎದ್ದು ಬರೋಕ್ಕೂ ಇಲ್ಲ. ಯಾವುದೇ ರೀತಿ ಜನ ಆಗಿದ್ರು. ಬಟ್ ತುಂಬಾ ಚೆನ್ನಾಗಿತ್ತು. ಸಂಜೆ 4 ಗಂಟೆಗಳನ್ನ ಹಾಕಿದ್ರು. ನಾನು 4:30 ಗಂಟೆಗೆಲ್ಲ ಚೆನ್ನಾಗಿ ಮಾಡಿದ್ರು. ಬಟ್ ಇನ್ನೊಂದು ಪ್ರೋಗ್ರಾಮ್ ಇತ್ತು. ಅಷ್ಟೊತ್ತಿಗೆ ಸ್ವಲ್ಪ ಕೂಡ ಟೈಮ್ ಮಾಡಿದ್ದೀನಿ. ಯಾಕಂದರೆ ಫುಲ್ಲು ಮೊಬೈಲ್ ಸ್ಟೋರೇಜ್ ಆಗ್ತಾ ಇತ್ತು. ಇದೆಲ್ಲ ಫ್ಯಾಷನ್ ಶೋ ತುಂಬ ಡ್ಯಾನ್ಸ್ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಎಲ್ಲರೂ ಕೂಡ ಅಪ್ಲೋಡ್ ಮಾಡಿದೆ. ಬಟ್ ಅದು ವಾಯ್ಸ್ ಚೆನ್ನಾಗಿ ಕಾಪಿರೈಟ್ ಬರ್ತಾ ಇದೆ. ಸೊ ಅದಕ್ಕಾಗಿ ಎಲ್ಲ ವಿಡಿಯೋ ಚೆನ್ನಾಗಿದೆ. ಡ್ಯಾನ್ಸು ಇದು ಭಜನೆ ಎಲ್ಲದನ್ನು ಕಾಪಿರೈಟ್ ಸ್ಪೆಷಲ್ ಅಂದರೆ ಬೇಜಾರಾಯಿತು. ಎಲ್ಲ ಚೆನ್ನಾಗಿ ಭಜರಂಗಿದು ಆಗಲಿ, ಶಿವಂದಾಗಲಿ ಎಲ್ಲ ಈ ಥರ ಇದನ್ನೇ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಹಾಭಾರತದ ನನ್ನ ಮಗಂದು ಮಹಾಭಾರತದಲ್ಲಿ ಇದ್ದಿದ್ದು ಮೇನ್ ಆಗಿ ಇವರು ಮಹಾಭಾರತದಂತೂ ತುಂಬಾನೇ ಚೆನ್ನಾಗಿ ಕೊಡ್ತಾರೆ ಅನ್ಬೋದು. ಮಕ್ಕಳ ಜೊತೆ ವಿಡಿಯೋ ಹಾಕ್ಬಿಟ್ಟು ನಾನು ಅವರು ಕೂಡ ಮಕ್ಕಳ ಜೊತೆ ನಿಂತ್ರೆ ಅವರು ಮಕ್ಕಳಾಗಿ ತುಂಬಾನೇ ಚೆನ್ನಾಗಿ ಮಾಡಿದ್ರು. ನೋಡಿ ಇಲ್ಲಿ ತುಂಬಾನೇ ಸಣ್ಣ ಮಕ್ಕಳು ಸ್ಟಾರ್ಟಿಂಗ್ ಅಲ್ಲಿ ತುಂಬಾನೇ ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ರು. ತುಂಬಾನೇ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದ್ರೆ ಆಂಜನೇಯದೆಲ್ಲ ಡ್ಯಾನ್ಸ್ ತುಂಬಾನೇ ಚೆನ್ನಾಗಿತ್ತು. ಮಕ್ಕಳು ಕೂಡ ಬ್ಯಾಕ್ಗ್ರೌಂಡ್ ಅಲ್ಲಿ ಕೂಡ ಅಮೇಜಿಂಗ್ ಆಗಿತ್ತು. ಇದೊಂದು ಚೆನ್ನಾಗಿತ್ತು. ಎಲ್ಲರೂ ಕೂಡ ಅಷ್ಟು ಚೆನ್ನಾಗಿದೆ. ಮಧ್ಯೆ ಬಂದು ಜಾಯಿನ್ ಆಗಿ ಮಾಡೋದಾಗ್ಲಿ ಎಷ್ಟು ಚೆನ್ನಾಗಿತ್ತು. ನಿಜವಾಗ್ಲೂ ರಿಯಲಿ ಸರ್ಗಳೆಲ್ಲ ಮಧ್ಯೆ ಬಟ್ಲಲ್ಲಿ ಚೇರ್ ಮೇಲೆ ಮಾಡ್ತಾ ಇದ್ದು. ಅಂದ್ರೆ ತುಂಬಾನೇ ನೋವಾಗಿತ್ತು. ಅಷ್ಟೊತ್ತಿಂದ ಸಂಜೆಯಿಂದ ನೈಟ್ವರೆಗೂ ಅದನ್ನ ತುಂಬಾನೇ ಚೆನ್ನಾಗಿ ಮಾಡ್ತಾ ಕೂಡ ಡ್ಯಾನ್ಸ್ ಹೇಳ್ಕೊಟ್ಟಿರೋದು. ಆಂಜನೇಯ ನಿಜವಾಗ್ಲೂ ಅದು ಎಷ್ಟು ಚೆನ್ನಾಗಿತ್ತು ಅಂದರೆ ಪಾಪ ಅವರಿಗೆ ನಡಿಲಿಕ್ಕೂ ಆಗ್ತಿಲ್ಲ. ಅದು ಕಾಸ್ಟ್ಯೂಮ್ಸು ಯಾವ ರೀತಿ ಇದೆ ಅಂದರೆ ಹಿಂದೆ ಪಾಪ ಹಿಂದೆ ಇಟ್ಕೊಂಡಿದ್ದಾರೆ. ನಿಜವಾಗ್ಲೂ ಅಷ್ಟು ಕಾಸ್ಟ್ಯೂಮ್ನ ಇದಾಗಿ ಇದು ಮಾಡಿದ್ದಾರೆ. ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸರ್ಗಳು ಕೂಡ ಇವರೆಲ್ಲ ಕೂಡ ಇದಾರಲ್ವಾ, ಮಕ್ಕಳಿಗೆ ಹೇಳ್ಕೊಡೋದು ತುಂಬಾನೇ ಚೆನ್ನಾಗಿ. ಮಕ್ಕಳಾದ್ರೆ ಕೇಳ್ತಾರೆ, ಸಣ್ಣ ಮಕ್ಕಳಾದ್ರೆ ಮರ್ತೇ ಹೋಗುತ್ತೆ. ಸೊ ಅದನ್ನ ನೆನ್ಪಿಡ್ಕೊಂಡು ಮಾಡಿದಾರಲ್ವಾ.
ಅದಕ್ಕೆ ಮಾಡಲ್ಸ್ ಎಲ್ಲ ಆಗಲ್ಲ. ಸೊ ಈಗ ಆ್ಯಡ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ತಾಯಿ ಬೆಳಗ್ಗೆನೇ ಎದ್ದುಬಿಟ್ಟು ತನಗಿಲ್ಲ ಅಂದರೂ ತನ್ನ ಮಕ್ಕಳಿಗಾದ್ರೂ ಕೊಟ್ಟು ತಿಂತಾಳೆ. ಬಟ್ ಇಲ್ಲಿ ಎಲ್ಲ ಥರನೂ ಕಥೆನೂ ಸ್ಟೋರಿನೂ ಹಾಕಿ ಮಕ್ಕಳು ಮಾಡಿದ್ರು ಡ್ಯಾನ್ಸು. ತುಂಬಾ ಚೆನ್ನಾಗಿತ್ತು. ಒಬ್ಬಳು ತಾಯಿ ಬೆಳಗ್ಗೆನೇ ಮಕ್ಳಿಗೆ ಕಳಿಸಿ ಗಂಡಂಗೆ ಕಳಿಸಿ ಆಫೀಸಿಗೆ, ತಾನು ಆಮೇಲೆ ಎಲ್ಲದನ್ನು ಮನೇಲಿ ಎಲ್ಲ ಕೆಲಸ ಮುಗಿಸಿ ತಾನು ತಿನ್ನುವಾಗ ಆಗಲೂ ಕೂಡ ಕೆಲವೊಂದು ಸರಿ ಸಣ್ಣ ಮಕ್ಕಳೆಲ್ಲ ಇದ್ದರೆ ನೆಮ್ಮದಿಯಾಗಿ ತಿನ್ನೋಕ್ಕೂ ಬಿಡಲ್ಲ ಮಕ್ಕಳು. ಸೊ ಅದನ್ನೆಲ್ಲನೂ ಕೂಡ ತಾಯಿಗೆ ಎಷ್ಟೇ ಕ್ರೆಡಿಟ್ ಕೊಟ್ರೂ ಕಮ್ಮಿನೇ ಅನ್ಬೋದು. ಬೆಳಗ್ಗೆ ಆಫೀಸಿಗೆ ಹೋಗೋ ಗಂಡ ಸ್ಕೂಲಿಗೆ ಹೋಗೋ ಮಕ್ಕಳ ಜೊತೆಯಲ್ಲಿ ಅವಳಿಗೆ ಏನೇ ಒಂದು ವಾಶ್ರೂಮಿಗೆ ಅರ್ಜೆಂಟ್ ಆದ್ರೂ ಅದನ್ನು ಇದು ಮಾಡಿಕೊಂಡು ಮಕ್ಳಿಗೆ ಟೈಮ್ ಆಗುತ್ತೆ, ಗಂಡಂಗೆ ಇದಾಗತ್ತೆ ಅಂತ ಗಡಿ ಬಿಡಿಯಲ್ಲಿ ಮಾಡಿ ಬೆಳಗ್ಗೆ ತಿಂಡಿನ ಕಳಿಸಿ ಅವಳಿಗೆ ಮನೆ ಕೆಲಸ ಎಲ್ಲ ಮುಗಿಸಿ ಎಷ್ಟು ಅವಳಿಗೆ ವಿಶ್ರಾಂತಿ ಬೇಕು ಅಂದರೆ ನಿಜವಾಗ್ಲೂ ಅಷ್ಟು ಕೆಲಸ ಮಾಡ್ತಾಳೆ ಒಬ್ಬಳು ತಾಯಿಯಾಗಿ. ಅದು ಸ್ಟೋರಿನ ಇಲ್ಲಿ ಮಾಡಿದ್ರು ಮಕ್ಕಳು, ತುಂಬಾ ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ಬೋದು. ಕೊನೆಗೆ ಆ ಮಕ್ಕಳು ಕೂಡ ಅವ್ರವ್ರ ತಾಯಿ ಫೋಟೋಗಳನ್ನೆಲ್ಲ ಇಟ್ಕೊಂಡು ಮಾಡಿದ್ರು. ನಿಜವಾಗ್ಲೂ ಎಲ್ಲೋ ಒಂದು ಕಣ್ಣಂಚಲ್ಲಿ ನೀರು ಬಂದಂಗೆ ಆಯಿತು ನೋಡಿದ್ರೆ. ಮತ್ತು ವಯಸ್ಸಾದಮೇಲೆ ತಾಯಿಯಂದರಿಗೆ ಈಗ ವೃದ್ಧಾಶ್ರಮ ಆ ಥರ ಎಲ್ಲ ಸೇರಿಸ್ತಾರೆ. ಅವಳು ಸಣ್ಣದ್ರಿಂದ ಬೆಳೆಸಿರೋದನ್ನ ಮರ್ತಿರ್ತಾರೆ ಅದು ತಾಯಿ. ಸೊ ಏನು ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಿಜವಾಗ್ಲೂ ತಾಯಿಗೆ ಎಷ್ಟೇ ಕ್ರೆಡಿಟ್ ನಿಜವಾಗ್ಲೂ ಕಮ್ಮಿನೇ ಅನ್ಬೋದು. ಏನ್ ಬೇಕೋ ಅದು ನಾನು ತಾಯಿಯಾಗಿ ಮಾತಾಡ್ಬಿಡ್ತಾರೆ. ತಾಯಿ ಆ ಕ್ಷಣದಲ್ಲಿ ನೆನ್ಸ್ಕೊಂಡು ಎಷ್ಟು ಹರ್ಟ್ ಆಗುತ್ತೆ ಅಂದ್ರೆ ಈ ಮಕ್ಕಳು ಆ ಕತೆ ಮೂಲಕ ಅದನ್ನ ತುಂಬಾನೇ ಚೆನ್ನಾಗಿ ಹೇಳಿದ್ರು ಅಂತ ಅನ್ಬೋದು. ಎಷ್ಟು ನೋವಾಗುತ್ತೆ ಅನ್ನೋದು ಮಕ್ಕಳಿಗೆ ಗೊತ್ತಾಗಲ್ಲ. ಬಟ್ ಆದ್ರೂ ತಾಯಿ ನನ್ನ ಮಗನೇ ಅಲ್ವಾ, ನೋಡಿದ್ರ ಇದು ಯಾರು ಅಂತ ಗೊತ್ತಾಗಿರ್ಬೇಕು. ಸರಿ ಕೀರ್ತಿರಾಜ್ ನಮ್ಮ ಸೆಲೆಬ್ರಿಟಿ ಇವೆಲ್ಲ ನೋಡಿದ್ರು ಕೂಡ ನವಗ್ರಹ ಫಿಲ್ಮಿಗೆ ಹೆಸರಾಗಿರೋರು ಆ ಫಿಲ್ಮ್ಸ್. ಈಗ ಬಿಗ್ ಬಾಸ್ ಅಲ್ಲಿ ಸ್ಟೆಪ್ ಹೋಲ್ಡರ್ಸ್ ಸರ್ಗಳು ಕೂಡ ಎಲ್ಲರೂ ಅಂತ ಅನ್ಬೋದು ಡ್ಯಾನ್ಸ್ ಮಾಡಿದ್ರು. ಅದ್ರ ಜೊತೆಗೆ ಅವರು ಕೂಡ ಧರ್ಮ ಕೀರ್ತಿರಾಜ್ ಕೂಡ ಸ್ಟೆಪ್ ಹಾಕಿದ್ರು. ಅವರು ತುಂಬಾನೇ ಚೆನ್ನಾಗಿತ್ತು ಡ್ಯಾನ್ಸ್.